ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಮ್ಮ ಮನೆಯವ್ರು ಚಿಕನ್ ತಗೊಂಡು ಬಂದಿರೋ ಅದಕ್ಕೋಸ್ಕರ ಸಾಂಬಾರ್ಗೆ ಅಂತ ಇಲ್ಲಿ ಕಾಯಿ ಸುಲ್ಕೊಂತ ಇದ್ದೀನಿ. ಒಂದೊಂದ್ಸಲ ಕೊಬ್ಬರಿನೂ ಹಾಕ್ತೀನಿ, ಒಂದೊಂದ್ಸಲ ಹಸಿಕಾಯಿನೂ ಹಾಕ್ತೀನಿ. ಇವತ್ತು ಸ್ವಲ್ಪ ಹಸಿಕಾಯಿ ಹಾಕೋಣ ಚೆನ್ನಾಗಿರುತ್ತೆ ಅಂತ ಹಸಿಕಾಯಿ ಸುಲ್ಕೊಂತ ಇದ್ದೀನಿ. ಈ ಕಾಯಿ ಸುಲ್ಕೊಡ್ಬೇಕಾದ್ರೆ ನಮ್ಮ ಮನೆಯವರೇ ಇರಬೇಕಾಯ್ತು ಮೊದಲು. ಇವಾಗ ಸ್ವಲ್ಪ ಪರವಾಗಿಲ್ಲ, ನಾನೇ ಕಲ್ತ್ಕೊಂಡಿದ್ದೀನಿ ಕಾಯಿ ಸುಲಿಯೋದು. ಇನ್ನು ಗಿಡದಲ್ಲಿನೂ ಮಳ್ಳೆ ಹೂವು ಜಾಸ್ತಿ ಇದ್ವು. ಇವು ಬಿಡಿಸ್ಬೇಕಾದ್ರೆ ಸುಮಾರಾದ್ರೆ ಒಂದು 1/4 ಗಂಟೆ ಮೇಲೇ ಆಗ್ತಿ. ಬಿಡಿಸಿ ಕಟ್ಟಬೇಕಾದ್ರೆ ಒಂದು ಅರ್ಧ ಗಂಟೆನೇ ಆಗ್ತೈತೆ. ಅವು ನೋಡೋಕೆ ಇಷ್ಟೇ ಇರೋದು, ಅದರ ಬಿಡಿಸಿ ಕಟ್ಟೋ ಅಷ್ಟೊಂದು ಸ್ವಲ್ಪ ಟೈಮ್ ಜಾಸ್ತಿನೇ ಆಗುತ್ತೆ. ಇನ್ನು ನನಗೆ ಇವತ್ತು ಬಿಡಿಸೋ ಅಷ್ಟು ಟೈಮ್ ಇರಲಿಲ್ಲ. ನಮ್ಮ ಮನೆಯವರೇ ಬಿಡಿಸ್ಕೊಂಬಂದ್ರು ಇವತ್ತು. ಇನ್ನು ಬಿಡಿಸ್ಕೊಬಂದ್ರೆ ಫಸ್ಟ್ ಅವು ಕಟ್ಟಿಡೋಣ, ಮತ್ತು ಸ್ವಲ್ಪ ಹಳ್ಳದು ಬಂದರೆ ಅವು ಕಟ್ಟೋದಕ್ಕೆ ಬರೋಲ್ಲ. ಅದಕ್ಕೋಸ್ಕರ ಫಸ್ಟ್ ಕಟ್ಟಿಟ್ಬಿಟ್ಟು ಆಮೇಲೆ ಚಿಕನ್ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನಿಲ್ಲಿನ ಚಿಕನ್ ಸಾಂಬಾರಿಗೆಲ್ಲ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಚ್ಕೊಂಡಿದ್ದಾಯ್ತು. ಇವಾಗ ಅದನ್ನೆಲ್ಲ ಮಿಕ್ಸಿಗೆ ಹಾಕೋಣ ಅಂತ ಹಾಕ್ತಾ ಇದ್ದೀನಿ. ನಮ್ಮ ಮನೇಲಿ ಚಿಕನ್ ವಾರಕ್ಕೊಂದ್ಸಲ ಮಾಡ್ತೀವಿ. ಮಾಡಿದ್ರು ಕೂಡ ಜಾಸ್ತಿ ತಿಂಬಲ್ಲ. ಒಂದು ಅರ್ಧ kg ತಂದರೆ ಸಾಕು. ಅದನ್ನೇ ಸಾಯಂಕಾಲ ಬೆಳಗ್ಗೆ ಕೂಡ ಇರುತ್ತೆ. ನಾನಿನ್ನು ಚಿಕನ್ ಸಾಂಬಾರು ಮಾಡಿದ್ದಾಯ್ತು. ಇನ್ನು ಇಲ್ಲಿನ ಮುದ್ದೆ ಮಾಡಿಬಿಟ್ಟು ನನ್ನ ಮಗಳಿಗೂ ನಮ್ಮ ಯಜಮಾನ್ರಿಗೂ ಕೊಡ್ತಾಯಿದ್ದೀನಿ ಊಟಕ್ಕೆ. ನಮ್ಮ ಮನೇಲಿ ಈ ಥರ ಚಿಕನ್ ಸಾಂಬಾರು ಮಾಡಿದ್ರೆ ರಾಗಿ ಮುದ್ದೆ ಇದ್ದೇ ಇರಬೇಕು. ನಮ್ಮ ಮನೇಲಿ ಚಪಾತಿ ಇವೇನು ಒಪ್ಪಲ್ಲ, ರಾಗಿ ಮುದ್ದೆನೇ ಇಷ್ಟ. ಇವತ್ತಿನ ಮಿನಿ ವ್ಲಾಗ್ ಇದಾಗಿತ್ತು.